ಬೀದರಿಗೆ ತುಂಬ ಚೆನ್ನಾಗಿದೆ ರೀ. ಸಾರಿ, ಬಿಹಾರ್ ಸುಮ್ಮನೆ ಹೇಳಬಾರ್ದು. ನಾವು ಮೊದಲನ ಬಿಹಾರ ಥರ ಆಗ್ತಾಯಿದ್ದೀವಿ. ನಿತೀಶ್ ಕುಮಾರ್ ಬಂದ ನಂತರ ತುಂಬ ಬದಲಾವಣೆ ಆಗಿದೆ ಬಿಹಾರಲ್ಲಿ. ಸುಮ್ಮನೆ ಹೇಳಬಾರ್ದು, ನಾವು ಹಳೆಯದನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಹಾಳಾಗ್ತಾ ಇದ್ದೀವಿ ಅಷ್ಟೇ. ನಾವು ಇಲ್ಲಿ ಹಸುವಿನ ಕೆಚ್ಚಲು ಕಡಿಯೋದು, ಅಲ್ಲಿ ಬಾಲ ಕಡಿಯೋದು, ಆಮೇಲೆ ಈ ಥರ ದರೋಡೆ ಆಗೋದು, ಆಮೇಲೆ ರೋಡ್ ರೇಜಸ್ ಆಗೋದು. ನಾವು ಯಾಕೆ ಸುಮ್ಮನೆ ಬಿಹಾರವನ್ನು ಆರೋಪ ಮಾಡಬೇಕು? ಬಿಹಾರ ಚೆನ್ನಾಗಾಗಿದೆ, ನಾವು ಹಾಳಾಗ್ತಾ ಇದ್ದೀವಿ. ನಮ್ಮ ರಾಜಕಾರಣಿಗಳು ರಾಜ್ಯದ ಹಿತಾಸಕ್ತಿ ಬಿಟ್ಬಿಟ್ಟಿದ್ದಾರೆ. ಲಿಂಗಾಯತರು, ಒಕ್ಕಲಿಗರು, ದಲಿತರು ಹಿಂಗೆ ಜಾತಿಯಲ್ಲಿ ಹೋಗ್ಬಿಟ್ಟು ಸಮಾಜ ಅವನಿಗೂ ಬೇಡ. ಇದು ಸಮಾಜ ಬೇಕು ನಮಗೆ, ಒಂದು ದೇಶ ಇದು ಭಾರತ, ಇದಕ್ಕೊಂದು ಅತ್ಯದ್ಭುತವಾದ ಪರಂಪರೆ ಇದೆ. ಯಾವನಿಗೂ ಬೇಡ. ನೀನು ನೀನು ತಿನ್ನು, ನಾನು ತಿನ್ನು, ಅವನು ಸಾಯಲಿ, ಹಾಗೆ ಆಗಿದೆ ಇದು. ಅವರು ಯಾರು, ಎಲ್ಲಿಂದ ಬಂದರು? ಸ್ಕೆಚ್ ಹಾಕಿದ್ದಂಗೆ ATM ವಾಹನ ಅದೇ ಟೈಮ್ಗೆ ಬರುತ್ತೆ ಅಂತ ಹೆಂಗೆ ಗೊತ್ತಿತ್ತು? ದಾಳಿಗೆ ಮೊದಲು ರೆಡಿ ಮಾಡಿದ್ದ ದಾಳಿಕೋರರು ಎಲ್ಲವನ್ನು ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿ ದಾಳಿ ಮಾಡಿದ್ದಾರೆ ರಾಕ್ಷಸ ಪಡೆ. ಬೀದರ್ನಲ್ಲಿ ನಡೆದ ದರೋಡೆ ಹಿಂದೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ATMಗೆ ಹಣ ತುಂಬುವಾಗ ಗನ್ಮ್ಯಾನ್ ಇರ್ತಾರೆ, ಆದರೆ ಗನ್ಮ್ಯಾನ್ ಇಲ್ಲದೆ ಹಣ ತುಂಬಲು ಬಂದಿದ್ದರು ಹೆಂಗೆ? ಏನೋ ನಡೆದಿದೆ. ದಾಲ್ ಮೇ ಕುಚ್ ಕಾಲಾ ಹೇ. ಗನ್ಮ್ಯಾನ್ 1 ಗಂಟೆ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರಂತೆ. ಗನ್ಮ್ಯಾನ್ ಮಾತು ಕೇಳಿ ವಾಹನ ತಂದ ಚಾಲಕ. ತನಿಖೆಯಲ್ಲಿ ಶೀಘ್ರವೇ ಅಸಲಿ ಸತ್ಯ ಬಯಲಾಗತ್ತೆ. ಈಗ ಹೈದರಾಬಾದಲ್ಲಿ ಶೂಟೌಟ್ ಆಗಿದೆ, ಒಬ್ಬ ಸತ್ತಿದ್ದಾನೆ, ಒಬ್ಬ ಎಸ್ಕೇಪ್ ಆಗಿದೆ. ನಿರಂತರವಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಬೀದರಿಗೆ ತುಂಬ ಚೆನ್ನಾಗಿದೆ ರೀ. ಸಾರಿ, ಬಿಹಾರ್ ಸುಮ್ಮನೆ ಹೇಳಬಾರ್ದು. ನಾವು ಮೊದಲನ ಬಿಹಾರ ಥರ ಆಗ್ತಾಯಿದ್ದೀವಿ. ನಿತೀಶ್ ಕುಮಾರ್ ಬಂದ ನಂತರ ತುಂಬ ಬದಲಾವಣೆ ಆಗಿದೆ ಬಿಹಾರಲ್ಲಿ. ಸುಮ್ಮನೆ ಹೇಳಬಾರ್ದು, ನಾವು ಹಳೆಯದನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಹಾಳಾಗ್ತಾ ಇದ್ದೀವಿ ಅಷ್ಟೇ. ನಾವು ಇಲ್ಲಿ ಹಸುವಿನ ಕೆಚ್ಚಲು ಕಡಿಯೋದು, ಅಲ್ಲಿ ಬಾಲ ಕಡಿಯೋದು, ಆಮೇಲೆ ಈ ಥರ ದರೋಡೆ ಆಗೋದು, ಆಮೇಲೆ ರೋಡ್ ರೇಜಸ್ ಆಗೋದು. ನಾವು ಯಾಕೆ ಸುಮ್ಮನೆ ಬಿಹಾರವನ್ನು ಆರೋಪ ಮಾಡಬೇಕು? ಬಿಹಾರ ಚೆನ್ನಾಗಾಗಿದೆ, ನಾವು ಹಾಳಾಗ್ತಾ ಇದ್ದೀವಿ. ನಮ್ಮ ರಾಜಕಾರಣಿಗಳು ರಾಜ್ಯದ ಹಿತಾಸಕ್ತಿ ಬಿಟ್ಬಿಟ್ಟಿದ್ದಾರೆ. ಲಿಂಗಾಯತರು, ಒಕ್ಕಲಿಗರು, ದಲಿತರು ಹಿಂಗೆ ಜಾತಿಯಲ್ಲಿ ಹೋಗ್ಬಿಟ್ಟು ಸಮಾಜ ಅವನಿಗೂ ಬೇಡ. ಇದು ಸಮಾಜ ಬೇಕು ನಮಗೆ, ಒಂದು ದೇಶ ಇದು ಭಾರತ, ಇದಕ್ಕೊಂದು ಅತ್ಯದ್ಭುತವಾದ ಪರಂಪರೆ ಇದೆ. ಯಾವನಿಗೂ ಬೇಡ. ನೀನು ನೀನು ತಿನ್ನು, ನಾನು ತಿನ್ನು, ಅವನು ಸಾಯಲಿ, ಹಾಗೆ ಆಗಿದೆ ಇದು. ಅವರು ಯಾರು, ಎಲ್ಲಿಂದ ಬಂದರು? ಸ್ಕೆಚ್ ಹಾಕಿದ್ದಂಗೆ ATM ವಾಹನ ಅದೇ ಟೈಮ್ಗೆ ಬರುತ್ತೆ ಅಂತ ಹೆಂಗೆ ಗೊತ್ತಿತ್ತು? ದಾಳಿಗೆ ಮೊದಲು ರೆಡಿ ಮಾಡಿದ್ದ ದಾಳಿಕೋರರು ಎಲ್ಲವನ್ನು ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿ ದಾಳಿ ಮಾಡಿದ್ದಾರೆ ರಾಕ್ಷಸ ಪಡೆ. ಬೀದರ್ನಲ್ಲಿ ನಡೆದ ದರೋಡೆ ಹಿಂದೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ATMಗೆ ಹಣ ತುಂಬುವಾಗ ಗನ್ಮ್ಯಾನ್ ಇರ್ತಾರೆ, ಆದರೆ ಗನ್ಮ್ಯಾನ್ ಇಲ್ಲದೆ ಹಣ ತುಂಬಲು ಬಂದಿದ್ದರು ಹೆಂಗೆ? ಏನೋ ನಡೆದಿದೆ. ದಾಲ್ ಮೇ ಕುಚ್ ಕಾಲಾ ಹೇ. ಗನ್ಮ್ಯಾನ್ 1 ಗಂಟೆ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರಂತೆ. ಗನ್ಮ್ಯಾನ್ ಮಾತು ಕೇಳಿ ವಾಹನ ತಂದ ಚಾಲಕ. ತನಿಖೆಯಲ್ಲಿ ಶೀಘ್ರವೇ ಅಸಲಿ ಸತ್ಯ ಬಯಲಾಗತ್ತೆ. ಈಗ ಹೈದರಾಬಾದಲ್ಲಿ ಶೂಟೌಟ್ ಆಗಿದೆ, ಒಬ್ಬ ಸತ್ತಿದ್ದಾನೆ, ಒಬ್ಬ ಎಸ್ಕೇಪ್ ಆಗಿದೆ. ನಿರಂತರವಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಬೀದರಿಗೆ ತುಂಬ ಚೆನ್ನಾಗಿದೆ ರೀ. ಸಾರಿ, ಬಿಹಾರ್ ಸುಮ್ಮನೆ ಹೇಳಬಾರ್ದು. ನಾವು ಮೊದಲನ ಬಿಹಾರ ಥರ ಆಗ್ತಾಯಿದ್ದೀವಿ. ನಿತೀಶ್ ಕುಮಾರ್ ಬಂದ ನಂತರ ತುಂಬ ಬದಲಾವಣೆ ಆಗಿದೆ ಬಿಹಾರಲ್ಲಿ. ಸುಮ್ಮನೆ ಹೇಳಬಾರ್ದು, ನಾವು ಹಳೆಯದನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಹಾಳಾಗ್ತಾ ಇದ್ದೀವಿ ಅಷ್ಟೇ. ನಾವು ಇಲ್ಲಿ ಹಸುವಿನ ಕೆಚ್ಚಲು ಕಡಿಯೋದು, ಅಲ್ಲಿ ಬಾಲ ಕಡಿಯೋದು, ಆಮೇಲೆ ಈ ಥರ ದರೋಡೆ ಆಗೋದು, ಆಮೇಲೆ ರೋಡ್ ರೇಜಸ್ ಆಗೋದು. ನಾವು ಯಾಕೆ ಸುಮ್ಮನೆ ಬಿಹಾರವನ್ನು ಆರೋಪ ಮಾಡಬೇಕು? ಬಿಹಾರ ಚೆನ್ನಾಗಾಗಿದೆ, ನಾವು ಹಾಳಾಗ್ತಾ ಇದ್ದೀವಿ. ನಮ್ಮ ರಾಜಕಾರಣಿಗಳು ರಾಜ್ಯದ ಹಿತಾಸಕ್ತಿ ಬಿಟ್ಬಿಟ್ಟಿದ್ದಾರೆ. ಲಿಂಗಾಯತರು, ಒಕ್ಕಲಿಗರು, ದಲಿತರು ಹಿಂಗೆ ಜಾತಿಯಲ್ಲಿ ಹೋಗ್ಬಿಟ್ಟು ಸಮಾಜ ಅವನಿಗೂ ಬೇಡ. ಇದು ಸಮಾಜ ಬೇಕು ನಮಗೆ, ಒಂದು ದೇಶ ಇದು ಭಾರತ, ಇದಕ್ಕೊಂದು ಅತ್ಯದ್ಭುತವಾದ ಪರಂಪರೆ ಇದೆ. ಯಾವನಿಗೂ ಬೇಡ. ನೀನು ತಿನ್ನು, ನಾನು ತಿನ್ನು, ಅವನು ಸಾಯಲಿ, ಹಾಗೆ ಆಗಿದೆ ಇದು. ಅವರು ಯಾರು, ಎಲ್ಲಿಂದ ಬಂದರು? ಸ್ಕೆಚ್ ಹಾಕಿದ್ದಂಗೆ ATM ವಾಹನ ಅದೇ ಟೈಮ್ಗೆ ಬರುತ್ತೆ ಅಂತ ಹೆಂಗೆ ಗೊತ್ತಿತ್ತು? ದಾಳಿಗೆ ಮೊದಲು ರೆಡಿ ಮಾಡಿದ್ದ ದಾಳಿಕೋರರು ಎಲ್ಲವನ್ನು ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿ ದಾಳಿ ಮಾಡಿದ್ದಾರೆ ರಾಕ್ಷಸ ಪಡೆ. ಬೀದರ್ನಲ್ಲಿ ನಡೆದ ದರೋಡೆ ಹಿಂದೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ATMಗೆ ಹಣ ತುಂಬುವಾಗ ಗನ್ಮ್ಯಾನ್ ಇರ್ತಾರೆ, ಆದರೆ ಗನ್ಮ್ಯಾನ್ ಇಲ್ಲದೆ ಹಣ ತುಂಬಲು ಬಂದಿದ್ದರು ಹೆಂಗೆ? ಏನೋ ನಡೆದಿದೆ. ದಾಲ್ ಮೇ ಕುಚ್ ಕಾಲಾ ಹೇ. ಗನ್ಮ್ಯಾನ್ 1 ಗಂಟೆ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರಂತೆ. ಗನ್ಮ್ಯಾನ್ ಮಾತು ಕೇಳಿ ವಾಹನ ತಂದ ಚಾಲಕ. ತನಿಖೆಯಲ್ಲಿ ಶೀಘ್ರವೇ ಅಸಲಿ ಸತ್ಯ ಬಯಲಾಗತ್ತೆ. ಈಗ ಹೈದರಾಬಾದಲ್ಲಿ ಶೂಟೌಟ್ ಆಗಿದೆ, ಒಬ್ಬ ಸತ್ತಿದ್ದಾನೆ, ಒಬ್ಬ ಎಸ್ಕೇಪ್ ಆಗಿದೆ. ನಿರಂತರವಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಬೀದರಿಗೆ ತುಂಬ ಚೆನ್ನಾಗಿದೆ ರೀ. ಸಾರಿ, ಬಿಹಾರ್ ಸುಮ್ಮನೆ ಹೇಳಬಾರ್ದು.
ನಾವು ಮೊದಲನ ಬಿಹಾರ ಥರ ಆಗ್ತಾ ಇದ್ದೀವಿ. ನಿತೀಶ್ ಕುಮಾರ್ ಬಂದ ನಂತರ ತುಂಬ ಬದಲಾವಣೆ ಆಗಿದೆ ಬಿಹಾರಲ್ಲಿ. ಸುಮ್ಮನೆ ಹೇಳಬಾರ್ದು, ನಾವು ಹಳೆಯದನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಹಾಳಾಗ್ತಾ ಇದ್ದೀವಿ ಅಷ್ಟೇ. ನಾವು ಇಲ್ಲಿ ಹಸುವಿನ ಕೆಚ್ಚಲು ಕಡಿಯೋದು, ಅಲ್ಲಿ ಬಾಲ ಕಡಿಯೋದು, ಆಮೇಲೆ ಈ ಥರ ದರೋಡೆ ಆಗೋದು, ಆಮೇಲೆ ರೋಡ್ ರೇಜಸ್ ಆಗೋದು. ನಾವು ಯಾಕೆ ಸುಮ್ಮನೆ ಬಿಹಾರವನ್ನು ಆರೋಪ ಮಾಡಬೇಕು? ಬಿಹಾರ ಚೆನ್ನಾಗಾಗಿದೆ, ನಾವು ಹಾಳಾಗ್ತಾ ಇದ್ದೀವಿ. ನಮ್ಮ ರಾಜಕಾರಣಿಗಳು ರಾಜ್ಯದ ಹಿತಾಸಕ್ತಿ ಬಿಟ್ಬಿಟ್ಟಿದ್ದಾರೆ. ಲಿಂಗಾಯತರು, ಒಕ್ಕಲಿಗರು, ದಲಿತರು ಹಿಂಗೆ ಜಾತಿಯಲ್ಲಿ ಹೋಗ್ಬಿಟ್ಟು ಸಮಾಜ ಅವನಿಗೂ ಬೇಡ. ಇದು ಸಮಾಜ ಬೇಕು ನಮಗೆ, ಒಂದು ದೇಶ ಇದು ಭಾರತ, ಇದಕ್ಕೊಂದು ಅತ್ಯದ್ಭುತವಾದ ಪರಂಪರೆ ಇದೆ, ಯಾವನಿಗೂ ಬೇಡ. ನೀನು ತಿಂದ, ನೀನು ತಿನ್ನು, ನಾನು ತಿನ್ನು, ಅವನು ಸಾಯಲಿ, ಹಾಗೆ ಆಗಿದೆ ಇದು. ಅವರು ಯಾರು, ಎಲ್ಲಿಂದ ಬಂದರು? ಸ್ಕೆಚ್ ಹಾಕಿದ್ದಂಗೆ ATM ವಾಹನ ಅದೇ ಟೈಮ್ಗೆ ಬರುತ್ತೆ ಅಂತ ಹೆಂಗೆ ಗೊತ್ತಿತ್ತು? ದಾಳಿಗೆ ಮೊದಲು ರೆಡಿ ಮಾಡಿದ್ದ ದಾಳಿಕೋರರು ಎಲ್ಲವನ್ನು ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿ ದಾಳಿ ಮಾಡಿದ್ದಾರೆ ರಾಕ್ಷಸ ಪಡೆ. ಬೀದರ್ನಲ್ಲಿ ನಡೆದ ದರೋಡೆ ಹಿಂದೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ATMಗೆ ಹಣ ತುಂಬುವಾಗ ಗನ್ಮ್ಯಾನ್ ಇರ್ತಾರೆ, ಆದರೆ ಗನ್ಮ್ಯಾನ್ ಇಲ್ಲದೆ ಹಣ ತುಂಬಲು ಬಂದಿದ್ದರು ಹೆಂಗೆ? ಏನೋ ನಡೆದಿದೆ. ದಾಲ್ ಮೇ ಕುಚ್ ಕಾಲಾ ಹೇ. ಗನ್ಮ್ಯಾನ್ 1 ಗಂಟೆ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರಂತೆ. ಗನ್ಮ್ಯಾನ್ ಮಾತು ಕೇಳಿ ವಾಹನ ತಂದ ಚಾಲಕ. ತನಿಖೆಯಲ್ಲಿ ಶೀಘ್ರವೇ ಅಸಲಿ ಸತ್ಯ ಬಯಲಾಗತ್ತೆ. ಈಗ ಹೈದರಾಬಾದಲ್ಲಿ ಶೂಟೌಟ್ ಆಗಿದೆ, ಒಬ್ಬ ಸತ್ತಿದ್ದಾನೆ, ಒಬ್ಬ ಎಸ್ಕೇಪ್ ಆಗಿದೆ. ನಿರಂತರವಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಬೀದರ್ ಈಗ ತುಂಬ ಚೆನ್ನಾಗಿದೆ ರೀ. ಬಿಹಾರ್, ಸುಮ್ಮನೆ ಹೇಳಬಾರ್ದು. ನಾವು ಮೊದಲನ ಬಿಹಾರ ಥರ ಆಗ್ತಾ ಇದ್ದೀವಿ. ನಿತೀಶ್ ಕುಮಾರ್ ಬಂದ ನಂತರ ತುಂಬ ಬದಲಾವಣೆ ಆಗಿದೆ ಬಿಹಾರಲ್ಲಿ. ಸುಮ್ಮನೆ ಹೇಳಬಾರ್ದು, ನಾವು ಹಳೆಯದನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ಹಾಳಾಗ್ತಾ ಇದ್ದೀವಿ ಅಷ್ಟೇ. ನಾವು ಇಲ್ಲಿ ಹಸುವಿನ ಕೆಚ್ಚಲು ಕಡಿಯೋದು, ಅಲ್ಲಿ ಬಾಲ ಕಡಿಯೋದು, ಆಮೇಲೆ ಈ ಥರ ದರೋಡೆ ಆಗೋದು, ಆಮೇಲೆ ರೋಡ್ ರೇಜಸ್ ಆಗೋದು. ನಾವು ಯಾಕೆ ಸುಮ್ಮನೆ ಬಿಹಾರವನ್ನು ಆರೋಪ ಮಾಡಬೇಕು? ಬಿಹಾರ ಚೆನ್ನಾಗಾಗಿದೆ, ನಾವು ಹಾಳಾಗ್ತಾ ಇದ್ದೀವಿ. ನಮ್ಮ ರಾಜಕಾರಣಿಗಳು ರಾಜ್ಯದ ಹಿತಾಸಕ್ತಿ ಬಿಟ್ಬಿಟ್ಟಿದ್ದಾರೆ. ಲಿಂಗಾಯತರು, ಒಕ್ಕಲಿಗರು, ದಲಿತರು ಹಿಂಗೆ ಜಾತಿಯಲ್ಲಿ ಹೋಗ್ಬಿಟ್ಟು ಸಮಾಜ ಅವನಿಗೂ ಬೇಡ. ಇದು ಸಮಾಜ ಬೇಕು ನಮಗೆ, ಒಂದು ದೇಶ ಇದು ಭಾರತ, ಇದಕ್ಕೊಂದು ಅತ್ಯದ್ಭುತವಾದ ಪರಂಪರೆ ಇದೆ, ಯಾವನಿಗೂ ಬೇಡ. ನೀನು ತಿಂದ, ನೀನು ತಿನ್ನು, ನಾನು ತಿನ್ನು, ಅವನು ಸಾಯಲಿ, ಹಾಗೆ ಆಗಿದೆ ಇದು. ಅವರು ಯಾರು, ಎಲ್ಲಿಂದ ಬಂದರು? ಸ್ಕೆಚ್ ಹಾಕಿದ್ದಂಗೆ ATM ವಾಹನ ಅದೇ ಟೈಮ್ಗೆ ಬರುತ್ತೆ ಅಂತ ಹೆಂಗೆ ಗೊತ್ತಿತ್ತು? ದಾಳಿಗೆ ಮೊದಲು ರೆಡಿ ಮಾಡಿದ್ದ ದಾಳಿಕೋರರು ಎಲ್ಲವನ್ನು ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿ ದಾಳಿ ಮಾಡಿದ್ದಾರೆ ರಾಕ್ಷಸ ಪಡೆ. ಬೀದರ್ನಲ್ಲಿ ನಡೆದ ದರೋಡೆ ಹಿಂದೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ATMಗೆ ಹಣ ತುಂಬುವಾಗ ಗನ್ಮ್ಯಾನ್ ಇರ್ತಾರೆ, ಆದರೆ ಗನ್ಮ್ಯಾನ್ ಇಲ್ಲದೆ ಹಣ ತುಂಬಲು ಬಂದಿದ್ದರು ಹೆಂಗೆ? ಏನೋ ನಡೆದಿದೆ. ದಾಲ್ ಮೇ ಕುಚ್ ಕಾಲಾ ಹೇ. ಗನ್ಮ್ಯಾನ್ 1 ಗಂಟೆ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರಂತೆ. ಗನ್ಮ್ಯಾನ್ ಮಾತು ಕೇಳಿ ವಾಹನ ತಂದ ಚಾಲಕ. ತನಿಖೆಯಲ್ಲಿ ಶೀಘ್ರವೇ ಅಸಲಿ ಸತ್ಯ ಬಯಲಾಗತ್ತೆ. ಈಗ ಹೈದರಾಬಾದಲ್ಲಿ ಶೂಟೌಟ್ ಆಗಿದೆ, ಒಬ್ಬ ಸತ್ತಿದ್ದಾನೆ, ಒಬ್ಬ ಎಸ್ಕೇಪ್ ಆಗಿದೆ. ನಿರಂತರವಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್,